ಕನ್ನಡ ರಾಜ್ಯೋತ್ಸವದ ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ಕನ್ನಡ ಶಾಲೆಯ ಹಾಗೂ ಉರ್ದು ಶಾಲೆಯ ಅಧ್ಯಕ್ಷಗಳಾದಂಥ ಶ್ರೀಕಾಂತ್ ವೆಂಕಪ್ಪನವರು ಹಾಗೂ ರಾಜಸಾಬ್ ಅಬ್ಬು ಸಾಬ್ನವರು ಹಾಗೂ ನಮ್ಮ SDMC ಉರ್ದು ಶಾಲೆ ಅಥವಾ ಕನ್ನಡ ಎರಡು ಶಾಲೆಯ SDMC ಸದಸ್ಯರು, ಊರಿನ ನಾಗರಿಕರು, ಯುವಕರು ಹಾಗೂ ಮುದ್ದು ಮಕ್ಕಳು, ಇವತ್ತಿನ ದಿನ ನಮಗ ಸಂವಿಧಾನ ಸಿಕ್ಕ ದಿನ. ಆ ಕಾರಣದಿಂದ ನಾವು ಪ್ರತಿ ವರ್ಷನೂ ಸ್ವತಂತ್ರ ಸಿಕ್ಕೊಂಡು ಸಂವಿಧಾನ ಸಿಕ್ಕೊಂಡು ಇವೆರಡನ್ನೂ ನಾವು ಆಚರಣೆ ಮಾಡ್ಕೊಂತ ಬರ್ತೀವಿ. ಇದೊಂದು ರಾಷ್ಟ್ರೀಯ ಹಬ್ಬ ಅಂತಂದ್ರೂ ರಾಷ್ಟ್ರೀಯ ಹಬ್ಬ, ಇದನ್ನೆಲ್ಲರೂ ಪ್ರತಿ ವರ್ಷನೂ ಆಚರಣೆ ಮಾಡ್ಕೊಂತ ಬಂದಿದ್ದೀವಿ. ಹಾಗೆ ನಮಗೂ 1.5 ವರ್ಷಗಳ ಕಾಲ SDMCಯ ಅಧ್ಯಕ್ಷರಾಗಿ ನೇಮಕ ಮಾಡಿದರು. SDMC ಅಧ್ಯಕ್ಷರಾಗಿ ನಾನು 1.5 ವರ್ಷ ಸೇವೆಯನ್ನು ಸಲ್ಲಿಸಿದ್ದೇನೆ. ನನ್ನ ಜೊತೆಗೆ ಎಲ್ಲರೂ ಸಹಕಾರ ನೀಡಿ ಇವತ್ತ ಅಭಿವೃದ್ಧಿ ಕಡೆ, ಶಾಲೆ ಅಭಿವೃದ್ಧಿ ಕಡೆ ಚಾಲನೆ ನೀಡಿದೆ. ಈಗಿರುವವರು ಯುವಕರು ಇಬ್ಬರು ನನ್ನ ಆತ್ಮೀಯ ಸ್ನೇಹಿತರು, ಬಾಲ್ಯ ಸ್ನೇಹಿತರು. ಅವರು ಹೀಗೆ ಮುಂದುವರಿಸಿಕೊಂಡು ಎಲ್ಲರ ಮನ ಗೆದ್ದು ನಮ್ಮೂರಿನ ಎಲ್ಲ ಹಿರಿಯರಾಗಲಿ, ಕಿರಿಯರಾಗಲಿ, ಯುವಕರಾಗಲಿ ಎಲ್ಲವೂ ಮನವನ್ನು ಗೆದ್ದು ಆದರೆ ಇಂಥ ಉನ್ನತ ಪೀಳಿಗೆಯನ್ನು ಮಾಡಬೇಕು. ನಾವು ಅಧಿಕಾರ ಅಂತ ಕೈಯಲ್ಲೇ ಕೊಡಬೇಕು ನಾವು ಅಷ್ಟು ಕೆಲಸ ಮಾಡಿದ್ರೆ ಅವರನ್ನು ಕೇಳ್ಕೊಂತೀನಿ. ಇನ್ನೊಂದು ಹೇಳುವಂಥದ್ದು, ನಮ್ಮ ಹಿರೇಮಠಸವರು ನಿವೃತ್ತಿಯನ್ನು ಹೊಂದಿದ್ರು, ಇದು ಬೇಜಾರ ಸಂಗತಿ. ಆದ್ರೆ ಅವರು ನಿವೃತ್ತಿ ಹೊಂದಿರೋದನ್ನು ಯಾರು ಕಣ್ಣೀರು ಹಾಕಬಾರ್ದು. ಯಾಕೆ ಹಾಕಬಾರ್ದು ಅಂತ ನಿಮ್ಗೆ ಹೇಳ್ತೀನಿ. ನಮ್ಮ ಶಾಲೆಯನ್ನು ಬಿಟ್ಟು ಇನ್ನೊಂದು ಶಾಲೆಗೆ ಶಿಕ್ಷಕರು ಹೋಗ್ತಾರೆ ಮಾತ್ರ ನಮ್ಮ ಮನಸ್ಸಿಗೆ ನೋವು ಮಾಡ್ಕೋಬೇಕು. ನಾವು ಅವರು ತಮ್ಮ ಕೆಲಸಕ್ಕೆ ನಿವೃತ್ತಿ ಹೊಂದ್ತಾರೆ ಅಂದಾಗ ನಾವು ಖುಷಿ ಪಡ್ಬೇಕು. ಯಾಕಂದ್ರೆ ಇಷ್ಟು ದಿನ ದುಡಿದಿದ್ದಾರೆ, ಹಗಲಿರುವುದೇ ಪ್ರತಿಯೊಂದು ಮಕ್ಕಳ ಭವಿಷ್ಯವನ್ನು ರೂಪಿಸಿದ್ದಾರೆ. ಇವತ್ತು ಅವ್ರಿಗೆ ವಯಸ್ಸಾಯ್ತು, ಅವರು ನೆಮ್ಮದಿಯಿಂದ ಆರಾಮಾಗಿ ಇನ್ನೂ ಹೆಚ್ಚು ಕಾಲ ಅವರು ಬದುಕಿರಲಿ ಅಂತೇಳಿ ನಾವು ಅವ್ರಿಗೆ ಶುಭ ಕೋರ್ಬೇಕು. ನಮ್ಮ ಸರ್, ನಾನು 1.5 ವರ್ಷ ಅಧಿಕಾರ ಮಾಡ್ಬೇಕಾದ್ರೆ ನನಗೆ ಹಿರಿಯರಾಗಿ ಮಕ್ಕಳು ನಾನು ಈಗಲೂ ಕಲ್ತಿದ್ದೀನಿ ಅವ್ರ ಕೈಯಾಗ. ಅವತ್ತ ನಮ್ಮ ರೆಡ್ಡಿ ಸರ್ ಕಲಿಸಿದ್ರು ನನಗೆ. ಅವ್ರ ಕೈಯಾಗ ಕಲಿತು ಇವತ್ತು ಈ ಮಟ್ಟಕ್ಕೆ ಬೆಳೆದಿದ್ದೇವೆ. ಇವತ್ತು ಹಿರೇಮಠಸವರು, ನಮ್ಮ ನರಸಿಂಹ ಸರ್ ಅಂತ ಹಿರಿಯ ಹುಡುಗರಿಂದ ನಾವು ಅವ್ರ ಕೈ ನಾನು ಕಲಿತೇನೆ. ಮಕ್ಕಳು ಕಲಿಸೋದಷ್ಟೇ ಅಲ್ಲ, ನಾನು ಕಲಿತೇನೆ, ಮಕ್ಕಳಿಂದ ನಾನು ಕಲಿತೇನೆ. ಮಕ್ಕಳಿಗೆ ನಾನು ಶಿಸ್ತನ್ನು ಹೇಳ್ಕೊಟ್ಟೆ, ಆ ಶಿಸ್ತನ್ನು ನಾನೇ ಪಾಲನೆ ಮಾಡ್ತೀನಿ. ಶಿಸ್ತಿನ ಹೇಗಿರ್ಬೇಕಂತಂದ್ರೆ, ಶಿಸ್ತಿನಿಂದ ಇದ್ರೆ ಮನಃಶಾಂತಿ ಹೇಗೆ ಸಿಗುತ್ತೆ, ನಾವು ಆರೋಗ್ಯವಾಗಿ ಹೇಗಿರ್ತೇವೆ, ಊಟದೊಳಗಾಗಲಿ ಶಿಸ್ತಿನೊಳಗಾಗಲಿ ನಾವು ಒಂದು ನಿಯಮಿತವಾಗಿ ಇದ್ರೆ ನಮ್ಮ ಆರೋಗ್ಯ ಬಹಳ ಇಂಪ್ರೂವ್ಮೆಂಟ್ ಆಗೈತಿ. ನನ್ಗೆ ಇನ್ನೊಂದು ಏನಂತಂದ್ರೆ, ಸರ್ ಒಂದು ಮಾತಂದ್ರೆ ಫಸ್ಟಿಗೆ ಅಧ್ಯಕ್ಷ ಆದಾಗ ನರಸಿಂಹ ಸರ್, ಇಷ್ಟೆಲ್ಲ ಟ್ಯಾಲೆಂಟ್ ಇರೋಲ್ಲ ನೀನು ಎಲ್ಲಿ ನಿದ್ದೆ ಮಾಡಿ ಎಲ್ಲರೂ ಸ್ವಲ್ಪ ಸಾಲಿ ಬಂದ್ರೆ ಎಲ್ಲಿ ತಂಡ ಇಲ್ಲ ಅಂತಂದ್ರೆ, ಏನು ಸರ ಒಂದು ಅವಕಾಶ ಸಿಗಬೇಕಲ್ಲ ಅಂದಾಗ ನಾನು ಇವತ್ತು ಶಿಕ್ಷಣಕ್ಕಿಂತ ಒತ್ತು ಕೊಡ್ಬೇಕಂದ್ರೆ ಒಂದು ಉದ್ದೇಶ ಐತಿ. ಏನು ಉದ್ದೇಶಪ್ಪ ಅಂತಂದ್ರೆ, ನಾನು ನನ್ನೊಂದು ಕಂಪ್ನಿ ಒಳಗೆ ಕೆಲಸಕ್ಕೆ ಸೇರಿ 10 ವರ್ಷ ಹೊತ್ತಿಗೆ ಕಂಪ್ನಿ ಒಳಗೆ ಕೆಲಸಕ್ಕೆ ಸೇರಿ ಇಂಗ್ಲೀಷಿನ ಪದದ ಬಗ್ಗೆ ಅಷ್ಟೊಂದು ಅರಿವು ಇರ್ತಿದ್ದಿಲ್ಲ ನನಗೆ ಅವಾಗ. ಇವತ್ತು ಅದೇ ಹೇಳ್ಕೋಬಾರ್ದು, ಏನೇ ವಿಷಯ ಅಂತಂದ್ರೆ ನಾ ಇವತ್ತು ಹೇಳ್ಕೋಬಾರ್ದು. ಯಾಕಂದ್ರೆ ನನಗೆ ಆಗಿರೋ ಅವಮಾನದ ಸನ್ಮಾನ ಅಲ್ಲ. ಏನಾದ್ರೆ ನಮ್ಮ ಕಂಪ್ನಿ ನಾವು ಒಂದು ಇದು ಅಂತ ಕೊಡ್ತೇವೆ, ಏನು ನಾವು ಲೆಕ್ಕಪತ್ರ ಕೊಡಬೇಕಾದ್ರೆ ಅವ್ರಿಗೆ ರಿಪೋರ್ಟ್ ಅಂತ ಕೊಡ್ತೇವೆ. ಹಂಗ ಕುತ್ಕೊಂಡಿದ್ದೀವಿ ಒಂದು ದಿವಸ ಎಲ್ಲರೂ ಕಲ್ತರ ಇದ್ರು, ನಾನು ಕಲ್ತವ ಇಲ್ಲ ಅಂತಲ್ಲ, ಕಂಡು ಮಾಡಕ್ ಕಲ್ತೀನಿ. ಆದ್ರೆ ಇಂಗ್ಲೀಷಿನ ಶಬ್ದದ ಅರಿವು ನಾನು ಸ್ವಲ್ಪ ಕಡಿಮೆ ಇತ್ತು. ಆ ಕಾರಣದಿಂದ ರಿಪೋರ್ಟ್ ಕೊಡಬೇಕಾದ್ರೆ 2 ವ್ಯತ್ಯಾಸ ಇದೆ. ಒಂದ ಶಬ್ದಗಳು 2 ವ್ಯತ್ಯಾಸ. ಅದು ರಿಪೋರ್ಟ್ ಕೊಡೋ ಕಿತ್ತನೆ ಮಾಡಿದ್ರೆ ಸೋಯಿಂಗ್ ಅಂತಾರ, ಕಟಿಂಗ್ ಮಾಡಿದ್ರೆ ಅದಕ್ಕೆ ಶೇವಿಂಗ್ ಅಂತಾರ. ನನಗೆ ಅದ್ರ ಬಗ್ಗೆ ಅರಿವು ಗೊತ್ತಿಲ್ಲ. ಶೇವಿಂಗ್ ಅಂದ್ರೆ ಏನು, ಸೋಯಿಂಗ್ ಅಂದ್ರೆ ಅಂತೇಳಿ. ಸೋಯಿಂಗ್ ಅಂದ್ರೆ ಕಿತ್ತನೆ ಮಾಡೋದು. ನಾನು ಏನು ಕೇಳಿ ಕೆಲವೊಬ್ಬರು ಏಕಾಗಿರ್ಬೋದು ನಿಮ್ಗೆ ಸೋಯಿಂಗ್ ಅಂತ ಅವ್ರಿಗೆ ಕೇಳಿದ್ರೆ, ಇಲ್ಲ ನಮ್ಮ ಶೇವಿಂಗ್ 5 ಆಗಿವೆ ಒಂದಂಗೆ ಅಂದ್ರೆ 5 ಎಕರೆ ಬೀಜ ಹಾಕಿದ್ದೆ ಅಂತ ಕಳೆ ಮಾಡಿದ್ದೆ ಅಂದಾಗ ನನಗ ಎಲ್ಲ ನಗ ಕಟ್ಟಿದ್ರು. ನೀವು ನಾ ಏನಂದ್ರೆ ಇವ್ರಿಗೆ ಎಲ್ಲ ನಗ ಕಟ್ಟಿದ್ರಲ್ಲ, 10 ಜನ ಅದರ 10 ಜನ ಇದ್ದಾಗ ಎಲ್ಲ ನಗ ಕಟ್ಟಿದ್ರು. ಯಾಕೆ ನಗ ಕಟ್ಟಿದ್ರು ಅಂತ ನಾನು ಸ್ವಲ್ಪ ಸುಮ್ಮನೆ ಕುತ್ಕೊಂಡೆ. ಅವಾಗ ಮತ್ತೆ ನೋಡಿ ಹಾಕ್ತದೆ ನಗ. ನನಗೆ ಅವಾಗ ಅನಿಸ್ತು, ಶಿಕ್ಷಣದ ಕೊರತೆ ಸ್ವಲ್ಪ ಬಿಟ್ಟಾಗ ಮನುಷ್ಯನಿಗೆ ಇದು ಸಹಜ. ಈ ಅರಿವು ನನಗಾಗಿರೋದು ಮುಂದೆ ನಮ್ಮ ಮಕ್ಕಳ ಕಾಲಕ್ಕೆ, ನಮ್ಮ ಮಕ್ಕಳಿಗಲ್ಲ, ನನ್ನ ಮಕ್ಕಳ ಅಂತ ಅಷ್ಟೇ ಅಲ್ಲ, ನಮ್ಮ ಮಕ್ಕಳಿಗೆ ಆಗ್ಬಾರ್ದು ಉದ್ದೇಶಪೂರ್ವಕವಾಗಿ ನಾನು ಇವತ್ತು ನಮ್ಮ ನರಸಿಂಹ ಸರ್ಗೆ, ಹಿರೇಮಠ ಸರ್ಗೆ ಬಹಳ ಟಾರ್ಚರ್ ಕೊಡ್ತೀನಿ. ಹೆಂಗೆ ಟಾರ್ಚರ್ ಅಂತಂದ್ರೆ, ಇದು ಸಂಬಂಧ
ಏನಾದ್ರೂ ಮಾಡಿ ಇಂಗ್ಲೀಷ್ ಹೆಚ್ಚುವರಿ ಆಗ್ಬೇಕ್ರಿ ಸರ್. ಏನಾದ್ರು ಕೇಳಬೇಡ ಇದು ನನಗೆ ಇಂಗ್ಲೀಷ್ ಒಟ್ಟು ಹೆಚ್ಚುವರಿ ಆಗ್ಬೇಕು. ಯಾಕಾಗ್ರಿ ಇದು ನನಗೆ ಒಟ್ಟು ಇಂಗ್ಲೀಷ್ ಹೆಚ್ಚಿಗೆ ಆಗ್ಬೇಕು. ಇದು ನಾ ಇವತ್ತಿಗೆ ಹೇಳಿಲ್ಲ ಇಲ್ಲಿಗೆ ನನಗೆ ಆಗಿಲ್ಲ ಅವಮಾನ ಅಂತೇಳಿ. ಅವತ್ತ ಅವಮಾನ ಆತ. ಇವತ್ತೆಲ್ಲ ನನ್ನ ನೂರದ ಹಿರಿಯ ಮುಂದೆ ನನಗೆ ಒಂದು ಗೌರವ ಸಲ್ಲಿಸಿದ್ರಿ. ಇದು ಸನ್ಮಾನ ಅಂತ ತಿಳ್ಕೊಂಡು ಇವತ್ತು ನಾನು ನಿಮ್ಗೆಲ್ಲ ಋಣದಲ್ಲಿದ್ದಾನೆ. ಎಲ್ಲರೂ ನಾನು ನೆಪ ಮಾತ್ರ ದಾನಿಗಳು ಅದನ್ನು ಕೇಳಿದ್ರಿ. ಇಷ್ಟೆಲ್ಲ ಅಭಿವೃದ್ಧಿ ಆಗೋಕ್ಕೆ ನಾನು ಒಬ್ಬೊಬ್ಬರಿಗೆ ಸಾಧ್ಯ ಆಗುತ್ತೆ ಕೆಲಸ. ಎಲ್ಲರೂ ನನ್ನ ಜೊತೆ ಕೈ ಜೋಡಿಸಿ ನಮ್ಮೂರಿನ ಯುವಕರಾಗ್ಲಿ ಹಿರಿಯರಾಗ್ಲಿ ಬೆಂಗಳೂರಲ್ಲಿ ಮಟ್ಟ ಹೈವೇರಿಯಲ್ಲಿ ಬಂದಿದ್ರಲ್ಲ ಅವರೆಲ್ಲ ಸೇರಿ ನನ್ನ ಜೊತೆ ಕೈ ಜೋಡಿಸಿ ಇವತ್ತ ಒಂದು ನೂತನ ಮಟ್ಟವಾಗಿ ನನಗೆ ಅಭಿವೃದ್ಧಿ ಮಾಡೋಕ್ಕೆ ಕೊಟ್ಟರು. ಇದು ಅಭಿವೃದ್ಧಿ ದೊಡ್ಡ ಮಟ್ಟದ ಆಗಿದ್ರು ನಾನು ಸಣ್ಣ ಮಟ್ಟದಾಗ ನಾನು ಇದ್ದಂತ ಉರಿ ಒಳಗೆ ಸಣ್ಣ ಮಟ್ಟದಂತ ಮಾಡಿದ್ದೀನಿ. ಇದೆಲ್ಲ ತಮ್ಮ ಆಶೀರ್ವಾದ. ಈ ಆಶೀರ್ವಾದದ ಮೇಲೆ ಕಾರಣಕ್ಕಂತ ನಮ್ಮ ಮಾವನವರು ಅಮೀರಪ್ಪ ಅವರು ಅಧ್ಯಕ್ಷ ಮಾನ್ಯ ಬರ್ದಿನ ನಾನು ಹನುಮಪ್ಪನ ದೇವಸ್ಥಾನಕ್ಕೆ ಹೋಗಿ ಮನಿ ಬರೋದಿದ್ದೆ. ಮನಿ ಬರೋ ಹೊತ್ತೆ ಕರೆದ್ರು ಅವ್ರು ಮನಿಗೆ ಹೋಗ್ಯ ನೋಡಪ್ಪ ನಿನ್ನ ಅಧ್ಯಕ್ಷರು ಶಾಲಿ ನಿನ್ನ ಶಾಲೆ ಅಧ್ಯಕ್ಷ ಮಾಡಿದ್ರಿ ಏನು ಅಭಿವೃದ್ಧಿ ಮಾಡ್ತೀವಿ ನೋಡು ಅಂತಂದ್ರು. ಇವತ್ತು ಈ ಎಲ್ಲ ಅಭಿವೃದ್ಧಿ ಆಗ್ಬೇಕಾದ್ರೆ ಅವ್ರೊಂದು ಹೇಳಿದ ಮಾತು ಅದು ನಾನು ಅವಮಾನ ಅಂತ ತಿಳ್ಕೊಂಡಲ್ಲ, ಅವ್ರು ಕೊಟ್ಟರೆ ಒಂದು ಸಲಹೆ ಅಂತ ತಿಳ್ಕೊಂಡಲ್ಲಿ. ಅವ್ರು ಒಂದ ಡಿಫ್ರೆನ್ಸ್ ಹೇಳಿಲ್ಲ. ಶಾಲೆ ನಿನ್ನ ಅಧ್ಯಕ್ಷರು ನೀನು ಶಾಲೆ ಅಧ್ಯಕ್ಷ ಮಾಡ್ಯಾರ ಏನ್ ಮಾಡ್ತೀನಿ ನೋಡಪ್ಪ ಅಂತಂದ್ರು. ಇವತ್ತ ಇದೆಲ್ಲ ಅಭಿವೃದ್ಧಿ ಆಗ್ಬೇಕಾದಂತ ಹಿರಿಯರ ಆಶೀರ್ವಾದ ನನಗೆ ಇಲ್ಲಿವರೆಗೂ 1.5 ವರ್ಷ ನನ್ನ ಕಾಲಾವಕಾಶ ಎಲ್ಲರಿಗೆ ಧನ್ಯವಾದ ತಿಳಿಸುತ್ತಾ ಮುಂದೆ ಇದೇ ತರನಾಗಿ ನನ್ನ ಸ್ನೇಹಿತರದಾರ ಅವ್ರು ಇರೋದ್ರೊಳಗೆ ಇನ್ನೂ ಒಂದಿಷ್ಟು ಅಭಿವೃದ್ಧಿ ಕೆಲಸ ದೊಡ್ಡವಾದಂತ ಹೋದವು. ಅವ್ರ ಮುಖಾಂತರ ಆದ್ರೂ ಒಟ್ಟು ಮಾಡ್ಬೇಕಾದ್ರೆ ನನ್ನ ಛಲ ಐತಿ. ಅದಕ್ಕೆಲ್ಲ ತಮ್ಮ ಸಹಕಾರ ಇರಬೇಕು. ಅದ್ರ ಜೊತೆಗೆ ತಾವೆಲ್ಲರೂ ಮೀಟಿಂಗ್ ಇದ್ದಾಗ ಸ್ಕೂಲಿಗೆ ಬರ್ರಿ. ಇವತ್ತು ಬರೀ ಮಕ್ಕಳು ಡ್ಯಾನ್ಸ್ ಅದಂತ ಅಷ್ಟ ಅಲ್ಲ, ಸ್ಕೂಲ್ ಕಮಿಟಿ ಮೀಟಿಂಗ್ ಕರೆದಾಗ ಪ್ರತಿಯೊಬ್ಬರು ಬಂದು ಇನ್ನೂ ಡೆವಲಪ್ಮೆಂಟ್ ಆಗೈತಿ. ನಾವು ಖಾಸಗಿ ಶಾಲೆಗೆ ಇಂಗ್ಲೀಷ್ ಮೀಡಿಯಂ ಸ್ಕೂಲಿಗೆ ನಾವು ಎದೆ ತಟ್ಟು ನಿಲ್ಲೋಣ ಅಂತ ಹೇಳ್ತಾನಲ್ಲ. ಎರಡು ಮಾತು ಮುಗಿಸ್ತೀನಿ.